ಒಂದೇ ನಾವು ಪ್ರಾರ್ಥನೆ ಮಾಡೋದು, ಸಾವನ್ನೋದು ಖಚಿತ ನಿಜ. ಬಟ್ ಮೇಡಮ್ ಸರೋಜ್ ಅವರು ತುಂಬಾ ಪುಣ್ಯ ಮಾಡಿದ್ದಾರೆ. 87 ವರ್ಷ ಅಂದ್ರೆ ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಈ ಕಾಲದಲ್ಲಿ 40ಗೆ 50ಗೆ 30ಗೆ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಎಷ್ಟೋ ಜನ ಪ್ರಾಣ ಕಳ್ಕೊಂತ ಇದ್ದಾರೆ. ಮೇಡಮ್ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ತಗೊಂಡಿದ್ದಾರೆ. ದೊಡ್ಡ ದೊಡ್ಡ ಕಲಾವಿದರಲ್ಲಿ ಕೆಲಸ ಮಾಡಿದ್ದಾರೆ. ಬಾಬಾ ಅವರ ಭಕ್ತ ಹಾಕಿ ಪುಟ್ಟಪರ್ತಿ ಬಾಬಾ ಅವರನ್ನು ತುಂಬಾ ಸಂದರ್ಶನ ಮಾಡ್ತಾ ಇರೋದನ್ನ ನಾನು ನೋಡಿದ್ದೀನಿ. ಇವರೆಲ್ಲ ಹೀರೋಯಿನ್ಸ್ ಒಂದು 7-8 ಜನ ಇದ್ದಾರೆ. ಇವರೆಲ್ಲರೂ ಒಟ್ಟಿಗೆ ಬಾಬಾ ಅವ್ರ ಹತ್ರ ಬಂದು ದರ್ಶನ ಮಾಡೋದನ್ನ ನಾನು ನೋಡಿದ್ದೀನಿ. ಅವರ ಆಶೀರ್ವಾದದಿಂದ ಇವರು ಇಲ್ಲಿವರೆಗೆ ಅವರು ಆರೋಗ್ಯವಾಗಿದ್ದಾರೆ, ಆನಂದವಾಗಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೇನೆ. ನನ್ನ ಅನುಭವ ಒಂದೇ ಒಂದು ಚಿತ್ರ ಅವ್ರ ಜೊತೆಯಲ್ಲಿ, ಬಲೆ ಚಿತ್ರ, ಶಂಕರ್ ನಾಗ್ ಅವರ ಕಾಂಬಿನೇಷನ್ ಅಲ್ಲಿ ಒಂದೇ ಒಂದು ಚಿತ್ರ ನಿರ್ದೇಶನ ಮಾಡಿದ್ದೀನಿ. ಜೀವನದಲ್ಲಿ ಎಷ್ಟು ಪಾಸಿಟಿವ್ ಆಗಿರ್ಬೇಕು, ಸಿನಿಮಾದಲ್ಲಿ ಅಷ್ಟೇ ಪಾಸಿಟಿವ್ ಆಗಿರ್ಬೇಕು ಅನ್ನೋದು ಅವ್ರ ಆಸೆ ಇತ್ತು. ಆಕ್ಚುಲಿ ಶಂಕರ್ ನಾಗ್ ಅವ್ರದ್ದು, ಸರೋಜ್ ಅವ್ರದ್ದು ಪೂರ್ತಿ ತದ್ವಿರುತ್ತ ಪಾತ್ರ, ಅದು ಅತ್ತೆ ಅಳಿಯಂದ ಪಾತ್ರ. ನಾವು KCN ಗೌಡ್ರು, KCN ಚಂದ್ರಶೇಖರ್ ಅವರು, ಮೋಹನ್ ಅವರು ನಿರ್ಮಾಪಕರದು. ಇದೇ ಮನೆಗೆ ನಾವು ರೀಡಿಂಗ್ ಕೊಡಕ್ ಬಂದಿದ್ದೀವಿ. ಸ್ಕ್ರಿಪ್ಟ್ ಎಲ್ಲ ಕೊಟ್ಟಿದ ಮೇಲೆ ಅವರು ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡಿ ಸಾಯಿ ಪ್ರಕಾಶ್, ನನಗೆ ತುಂಬಾ ಗೌರವ ಇದೆ ಸಮಾಜದಲ್ಲಿ ನಾಯಕಿಯಾಗಿ, ಅದೇ ರೀತಿ ಹೋಗ್ಬೇಕಂತ ನಾನು ಆಸೆ ಪಟ್ಟಿದ್ದೀನಿ. ಈ ಅಲಿಯಂದ್ರು ನನ್ನನ್ನ ಅತ್ತೆ ಬಂಗಾರದ ಕತ್ತೆ ಅಂತ ಏನೋ ಹೇಳ್ತಾರೆ, ಆ ಡೈಲಾಗ್ ಎಲ್ಲ ತೆಗಿಬೇಕು. ನನ್ನನ್ನು ಯಾವ ಕಾರಣಕ್ಕೂ ನನ್ನನ್ನ ಬೇರೆ ರೀತಿ ಸಂಬೋಧಿಸಬಾರದು ಅಂತ ಕೇಳುವಾಗ, ಹೆಂಗಮ್ಮ ಇದು, ಅವ್ರು ನಿಮ್ಮನ್ನು ತೀಟ್ಲೆ ಮಾಡಿದಾನೆ, ಜನ ಎಂಜಾಯ್ ಮಾಡ್ದಾನೆ, ಜನ ಎಂಜಾಯ್ ಮಾಡಲಿ ಪರವಾಗಿಲ್ಲ, ನನ್ನನ್ನ ತೀಟ್ಲೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆವಾಗ ನಿರ್ದೇಶನ ಮಾಡೋದು ಬೇಡ ಅಂತ ನಾನು KCN ಗೌಡ್ರು, ಚಂದ್ರ ಅವ್ರು ಹೇಳಿದೀನಿ. ನೋಡಿ ಮೇಡಮ್ ಈ ರೀತಿ ಆಸೆ ಪಡ್ತಾ ಇದ್ದಾರೆ, ಸಿನಿಮಾ ಕಷ್ಟ ಆಗ್ಬೋದಲ್ವ, ಸಿನಿಮಾ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗೆ ಸಂತೋಷ ಇರಬೇಕು, ಅದೇ ರೀತಿ ಮಾಡಿ ಅಂತ ಹೇಳಿದ್ದಾರೆ. ಆ ರೀತಿ ಆಸೆ ಪಟ್ಟವರು ನಮ್ಮ ಸರೋಜದೇವರು. ನಾಯಕಿಯಾಗಿ ಅದೇ ರೀತಿ ಇದ್ದಾರೆ, ಕಲಾವಿದೆಯಾಗಿ ಅದೇ ರೀತಿ ಇದ್ದಾರೆ. ಇವತ್ತು ಅದೇ ರೀತಿ ಸಂತೋಷವಾಗಿ ಆನಂದವಾಗಿ ಭಗವಂತನ ಪಾದ ಸೇರಿದ್ದಾರೆ. ನಾನು ಪೂಜಿಸು ಆರಾಧಿಸು ಬಾಬಾನ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ಸ್ವರ್ಗದಲ್ಲಿ ಒಂದು ಜಾಗ ಕೊಡ್ಲಿ ಅಂತ. ಇಂಥ ಕಲಾವಿದನ್ನ ಯಾರು ಮರೆಯಕ್ಕಾಗಲ್ಲ. ಕರ್ನಾಟಕ ಒಂದು ಮಣಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾಯಿರಾಮ್ ಕಾಡ್ಬೇಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.